ಹನಿ ಟ್ರ್ಯಾಪ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವ ನಡುವೆ ಇವತ್ತು ಮತ್ತೊಂದು ಕಡೆ ಸದನದಲ್ಲೂ ಕೂಡ ಕೋಲಾಹಲವನ್ನ ಎಬ್ಬಿಸಿದಂತ ಪ್ರಸಂಗ ನಡೆದಿದೆ. ಸಿಎಂ ಉತ್ತರಕ್ಕೆ ಸುನಿಲ್ ಕುಮಾರ್ ಅವರು ಪಟ್ಟನೆ ಹಿಡಿದು ಕೂತಿದ್ರು. ಸುನಿಲ್ ಕುಮಾರ್ ಒತ್ತಾಯದ ಬೆನ್ನಲ್ಲೇ ಸಿಎಂ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಣ್ಣ ಅವರು ದೂರು ಕೊಡಲಿ, ತನಿಖೆಯನ್ನು ನಡೆಸ್ತೀವಿ. ಯಾವುದೇ ಪಕ್ಷದವರಾದರೂ ಯಾರನ್ನೂ ರಕ್ಷಣೆ ಮಾಡೋದಿಲ್ಲ. ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೀವಿ, ಯಾರನ್ನು ಬಿಡಲ್ಲ ಅಂತೇಳಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾವು 100ಕ್ಕೆ 100 ತನಿಖೆ ಮಾಡಿಸ್ತೇವೆ. ರಾಜಣ್ಣವರು ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವ ನಡುವೆ ಇವತ್ತು ಮತ್ತೊಂದು ಕಡೆ ಸದನದಲ್ಲೂ ಕೂಡ ಕೋಲಾಹಲವನ್ನ ಎಬ್ಬಿಸಿದಂತ ಪ್ರಸಂಗ ನಡೆದಿದೆ. ಸಿಎಂ ಉತ್ತರಕ್ಕೆ ಸುನಿಲ್ ಕುಮಾರ್ ಅವರು ಪಟ್ಟನೆ ಹಿಡಿದು ಕೂತಿದ್ರು. ಸುನಿಲ್ ಕುಮಾರ್ ಒತ್ತಾಯದ ಬೆನ್ನಲ್ಲೇ ಸಿಎಂ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಣ್ಣ ಅವರು ದೂರು ಕೊಡಲಿ, ತನಿಖೆಯನ್ನು ನಡೆಸ್ತೀವಿ. ಯಾವುದೇ ಪಕ್ಷದವರಾದರೂ ಯಾರನ್ನೂ ರಕ್ಷಣೆ ಮಾಡೋದಿಲ್ಲ. ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೀವಿ, ಯಾರನ್ನು ಬಿಡಲ್ಲ ಅಂತೇಳಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾವು 100ಕ್ಕೆ 100 ತನಿಖೆ ಮಾಡಿಸ್ತೇವೆ. ರಾಜಣ್ಣವರು ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವ ನಡುವೆ ಇವತ್ತು ಮತ್ತೊಂದು ಕಡೆ ಸದನದಲ್ಲೂ ಕೂಡ ಕೋಲಾಹಲವನ್ನ ಎಬ್ಬಿಸಿದಂತ ಪ್ರಸಂಗ ನಡೆದಿದೆ. ಸಿಎಂ ಉತ್ತರಕ್ಕೆ ಸುನಿಲ್ ಕುಮಾರ್ ಅವರು ಪಟ್ಟನೆ ಹಿಡಿದು ಕೂತಿದ್ರು. ಸುನಿಲ್ ಕುಮಾರ್ ಒತ್ತಾಯದ ಬೆನ್ನಲ್ಲೇ ಸಿಎಂ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಣ್ಣ ಅವರು ದೂರು ಕೊಡಲಿ, ತನಿಖೆಯನ್ನು ನಡೆಸ್ತೀವಿ. ಯಾವುದೇ ಪಕ್ಷದವರಾದರೂ ಯಾರನ್ನೂ ರಕ್ಷಣೆ ಮಾಡೋದಿಲ್ಲ. ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೀವಿ, ಯಾರನ್ನು ಬಿಡಲ್ಲ ಅಂತೇಳಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು
ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾವು 100ಕ್ಕೆ 100 ತನಿಖೆ ಮಾಡಿಸ್ತೇವೆ. ರಾಜಣ್ಣವರು ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವ ನಡುವೆ ಇವತ್ತು ಮತ್ತೊಂದು ಕಡೆ ಸದನದಲ್ಲೂ ಕೂಡ ಕೋಲಾಹಲವನ್ನ ಎಬ್ಬಿಸಿದಂತ ಪ್ರಸಂಗ ನಡೆದಿದೆ. ಸಿಎಂ ಉತ್ತರಕ್ಕೆ ಸುನಿಲ್ ಕುಮಾರ್ ಅವರು ಪಟ್ಟನೆ ಹಿಡಿದು ಕೂತಿದ್ರು. ಸುನಿಲ್ ಕುಮಾರ್ ಒತ್ತಾಯದ ಬೆನ್ನಲ್ಲೇ ಸಿಎಂ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಣ್ಣ ಅವರು ದೂರು ಕೊಡಲಿ, ತನಿಖೆಯನ್ನು ನಡೆಸ್ತೀವಿ. ಯಾವುದೇ ಪಕ್ಷದವರಾದರೂ ಯಾರನ್ನೂ ರಕ್ಷಣೆ ಮಾಡೋದಿಲ್ಲ, ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೀವಿ, ಯಾರನ್ನು ಬಿಡಲ್ಲ ಅಂತೇಳಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾವು 100ಕ್ಕೆ 100 ತನಿಖೆ ಮಾಡಿಸ್ತೇವೆ. ರಾಜಣ್ಣವರು ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ.